ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಈವೆಂಟ್ ಮ್ಯಾನೇಜ್ಮೆಂಟ್ನ ಅಲಂಕಾರಿಕ ವಸ್ತುಗಳನ್ನು ಇಟ್ಟಿದ್ದ ಗೋಡೌನ್ ಹೊತ್ತಿ ಉರಿದಿದೆ. ತಣಿಸಂದ್ರದಲ್ಲಿರುವ ಜಾಗದಲ್ಲಿ ಥರ್ಮಾಕೋಲ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಶೇಖರಣೆ ಮಾಡಲಾಗಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಗೋಡೌನ್ ಆವರಿಸಿಕೊಂಡಿತ್ತು. ದಟ್ಟ ಹೊಗೆ ಮುಗಿಲೆತ್ತರಕ್ಕೆ ಚಾಚಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸಂಪಿಗೆಹಳ್ಳಿ ಪೊಲೀಸರು ಭೇಟಿ ನೀಡಿ ಬೆಂಕಿ ನಂದಿಸಿದ್ರು. ರಾಜಧಾನಿಯಲ್ಲಿ ಮಳೆಗೆ ಮರಗಳು ಉರುಳಿ ಅನಾಹುತಗಳು ಸಂಭವಿಸಿದ್ರೂ ಜಿಬಿಎ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಮಲ್ಲೇಶ್ವರ, ರಾಜಾಜಿನಗರ, ವಿಜಯನಗರ, ಬಸವೇಶ್ವರ ನಗರ ಸೇರಿ ನಗರದ ಹಲವೆಡೆ ಮರದ ಕೊಂಬೆಗಳು ಅರ್ಧ ಮುರಿದು ರಸ್ತೆ ಮೇಲೆ ನೇತಾಡ್ತಿವೆ. ಹಲವೆಡೆ ಮರಗಳ ಕೊಂಬೆಗಳು ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ನೇತಾಡ್ತಿವೆ. ಯಾವಾಗ ಮುರಿದು ಬೀಳುತ್ತೋ ಅನ್ನೋ ಆತಂಕದಲ್ಲೇ ಸ್ಥಳೀಯರು ಓಡಾಡ್ತಿದ್ದಾರೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ರಾಜಾಜಿನಗರದ ಒಂದು 13ನೇ ಕ್ರಾಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ಇಲ್ಲಿ ದೊಡ್ಡದಾದಂತಹ ಒಂದು ಮರ ನಮಗೆ ಕಂಡು ಬರ್ತಾ ಇದೆ. ಮರದ ಕೆಳಗೆ ಇಲ್ಲಿ ಒಂದು ಸಿಗ್ನಲ್ ಕೂಡ ಇದೆ. ಸಿಗ್ನಲಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಇಲ್ಲಿ ನಿಂತ್ಕೊಳ್ಳುತ್ತೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಕಟ್ಟಾಗಿರ್ತಕ್ಕಂತಹ ಮರ ಯಾವಾಗ ಬೀಳುತ್ತೋ ಅನ್ನೋ ಆತಂಕದಲ್ಲಿ ಎಲ್ಲರೂ ಕೂಡ ಇಲ್ಲಿ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂತಂದರೆ ಈ ರೀತಿಯಾದಂಥ ಒಂದು ಮರದಲ್ಲಿ ನಾವು ನೋಡ್ಬೋದು ಎಷ್ಟರ ಮಟ್ಟಿಗೆ ಒಂದು ಬೆಂಡಾಗಿ ಒಂದು ಕಂಪ್ಲೀಟಾಗಿ ಒಂದು ಮರ ಕಟ್ಟಾಗಿ ಬೆಂಡಾಗಿ ನಿಂತಿದೆ. ಸೊ ಅಲ್ಲಿ ಎಲ್ಲ ಎಲೆಗಳೆಲ್ಲವೂ ಕೂಡ ಇಲ್ಲಿ ಒಣಗಿ ಹೋಗಿವೆ. ಒಂದು ಕಡೆ ಹಸಿರು ಎಲೆಗಳನ್ನು ಕಾಣ್ತಾ ಇದ್ದೀವಿ, ಇನ್ನೊಂದು ಹತ್ರ ಅಲ್ಲಿ ಒಣಗಿದ ಎಲೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ರೀತಿಯಾದಂತಹ ಒಂದು ಕೊಂಬೆಗಳು ಎಲ್ಲವೂ ಕೂಡ ಅದೇ ಮರದಲ್ಲಿ ನೇತಾಡ್ತಾ ಇದೆ. ಕೆಳಗಡೆ ಬಿದ್ದರೆ ಜನರಿಗೆ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಯಾರೂ ಕೂಡ ಈ ಕಡೆ ಗಮನಿಸ್ತಾ ಇಲ್ಲ, ಬಂದು ಅದನ್ನು ತೆರವು ಮಾಡ್ತಾ ಇಲ್ಲ. ಎಷ್ಟೇ ಬಾರಿ ಜನರು ಮನವಿ ಮಾಡಿದರೂ ಕೂಡ ಯಾರೂ ನಮ್ಮ ಕಡೆ ನೋಡಲ್ಲ. ಯಾರಿಗಾದರೂ ಏನಾದರೂ ಅಪಘಾತ ಹಾನಿ ಆಯಿತು ಅಂದರೆ ಮಾತ್ರ ಜಿಬಿಎ ಅಧಿಕಾರಿಗಳು ಬರ್ತಾರೆ ಅನ್ನೋ ಮಾತುಗಳನ್ನು ಇಲ್ಲಿ ಸಾರ್ವಜನಿಕರು ಆಡ್ತಾ ಇದ್ದಾರೆ.